ಜಮೀನಿಗೆ ರಸ್ತೆ ಮಾಡಿಕೊಡೋದಕ್ಕೆ ಕಂದಾಯ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಕ್ಕೆ ರೈತನೊಬ್ಬ ತಾನು ಬೆಳೆದ ಮೂಲಂಗಿಯನ್ನೇ ಲಂಚವಾಗಿ ನೀಡೋದಕ್ಕೆ ಬಂದಿರುವಂತಹ ಘಟನೆ ಮಧುಗಿರಿ ತಾಲೂಕಿನ ಕಚೇರಿಯಲ್ಲಿ ನಡೆದಿದೆ. ತಾಲೂಕಿನ ದೊಡ್ಡೇರಿ ಹೋಬಳಿಯ ಜಕ್ಕೇನಹಳ್ಳಿಯ ರೈತ ಪ್ರಸನ್ನಕುಮಾರ್ ತನ್ನ ಜಮೀನಿಗೆ ರಸ್ತೆ ಮಾಡಿಕೊಡೋದಕ್ಕೆ ಅರ್ಜಿಯನ್ನ ನೀಡಿ ಮನವಿಯನ್ನ ಮಾಡಿದ್ದು, ಲೋಕಾಯುಕ್ತರೇ ಸೂಚನೆ ಕೊಟ್ಟರು ಕ್ಯಾರೆ ಎನ್ನದ ಕಂದಾಯ ಅಧಿಕಾರಿಗಳು ಲಂಚಕ್ಕಾಗಿ ಬೇಡಿಕೆ ಇಟ್ಟು ಅಲೆದಾಡಿಸಿದ್ದಕ್ಕೆ ಆಕ್ರೋಶಗೊಂಡ ರೈತ ತಾನು ಬೆಳೆದ ಮೂಲಂಗಿಯನ್ನ ಅಧಿಕಾರಿಗಳಿಗೆ ಲಂಚದ ರೂಪದಲ್ಲಿ ನೀಡೋದಕ್ಕೆ ಬಂದಿದ್ದು, ತಾಲೂಕು ಕಚೇರಿ ಮುಂದೆ ಮೈಕ್ ಹಿಡಿದು ನನಗೆ ಲಂಚ ನೀಡಲು ಹಣವಿಲ್ಲ, ಬನ್ನಿ ಬನ್ನಿ ಲಂಚವಾಗಿ ಮೂಲಂಗಿ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಕೂಗಿದ್ದಾನೆ. ಮೂಲಂಗಿ ರೆವಿನ್ಯೂ ಅಧಿಕಾರಿಗಳಿಗೆ ಲಂಚ ಕೊಡ್ತೀನಿ, ಮೂಲಂಗಿ ಬರ್ರಿ ಬರ್ರಿ, ಅಧಿಕಾರಿಗಳಿಗೆಲ್ಲ ಲಂಚ ಕೊಡ್ತೀನಿ ಬರ್ರಿ ಬರ್ರಿ, ಅಧಿಕಾರಿಗಳಿಗೆಲ್ಲ ಮೂಲಂಗಿ ಫ್ರೀ ಕೊಡ್ತೀನಿ, ನನ್ ಕೆಲಸ ಮಾಡ್ಕೊಡಿ, ಆಫರ್ ಐತ್ ಬರ್ರಿ ಬರ್ರಿ, ನಿಮ್ಗೆ ಕೆಲಸ ಮಾಡದೇ ಇರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಎಲ್ಲ ಅಧಿಕಾರಿಗಳು. ಪ್ರಸನ್ನ ಕುಮಾರ್ ಅಂದ್ಬಿಟ್ಟು ಜಗ್ಗೇನಹಳ್ಳಿ ದೊಡ್ಡೇರಿ ಹೋಬಳಿ, ನನ್ನ ಜಮೀನಿಗೆ ದಾರಿ ಬಿಡಿಸ್ಕೊಡಿ ಅಂದ್ಬಿಟ್ಟು 2 ವರ್ಷದಿಂದ ಲೋಕಾಯುಕ್ತರಿಗೆಲ್ಲ ಅರ್ಜಿ ಹಾಕಿ ಎಲ್ಲ ಮಾಡಿ ಇದು ಮಾಡಿದ್ರೆ ಇದುವರೆಗೂ ದಾರಿ ಬಿಡಿಸ್ಕೊಟ್ಟಿಲ್ಲ. ಹೊಸ ದಾರಿ ಮಾಡ್ಕೊಡಿದ್ರೆ ಅದು ಮಾಡ್ಕೊಡ್ತಾ ಇಲ್ಲ, ಒತ್ತುವರಿ ಮಾಡಿರೋದು ಬಿಡಿಸ್ಕೊಡಿದ್ರು ಬಿಡಿಸ್ಕೊಡ್ತಾ ಇಲ್ಲ. ನಮ್ಮ ಅಧಿಕಾರಿಗಳಿಗೆ ತಹಸೀಲ್ದಾರರು ಸುಮ್ಮನೆ ನಮ್ಮ ಎದುರುಗಡೆ ಹೋಗಿ ಮಾಡ್ಕೊಡ್ರಿ ಅಂತಾರೆ. ಮನೆ ಲೋಕಾಯುಕ್ತರು ಬಂದೆ ಅವರೇ ಹೇಳಿದ್ದಾರೆ ಮಾಡ್ಕೊಡಿ ಹೋಗಿ, ಒಂದೊಂದು ತಿಂಗಳು ಟೈಮ್ ಕೊಟ್ಟು ಹೋಗಿದ್ದಾರೆ, 2 ತಿಂಗಳಾಯ್ತು, ಇಲ್ಲಿವರೆಗೆ ಯಾರೂ ಬಂದಿಲ್ಲ. ನಾನಿವತ್ತು ಅದೇ ಕೆಲಸ ಬಂದಿದ್ದೀನಿ. ಅಧಿಕಾರಿಗಳಿಗೆ ದುಡ್ಡು ಕೊಡೋಕೆ ದುಡ್ಡಿಲ್ಲ ನನ್ನ ಹತ್ರ, ಮೂಲಂಗಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಮೂಲಂಗಿನ ಲಂಚ ಕೊಡೋಕೆ ಬಂದಿದ್ದೀನಿ ಇವತ್ತು. ನಮ್ಮ ಅಧಿಕಾರಿಗಳು ಅಂದರೆ ಆರ್.ಐ. ಜಯಪ್ರಕಾಶ್ ಅಂದ್ಬಿಟ್ಟು, ನಮ್ಮ ವಿ.ಎ. ಬಂದ್ಬಿಟ್ಟು ಶರಣ್ ಅಂದ್ಬಿಟ್ಟು, ಇಬ್ಬರು ಬಂದು ದಿನ ಒಂದೊಂದು ಕತೆ ಕಟ್ಕೊಂಡು ದಿನ ತೊಡ್ತಾವ್ರೆ. ಸಾಲಿಗೆ ನನಗೇನೋ ಮಾಡಿ ಅನುಕೂಲ ಮಾಡಿಕೊಡಿ, ಇಲ್ಲ ನೀವು ವಾರದಲ್ಲಿ ಬಂದಿಲ್ಲ ನೇಣು ಹಾಕೊಂಡ್ಬಿಡ್ತೀನಿ, ಅಷ್ಟೇ ಮಾಡೋದು. ಇನ್ನು ದುಡ್ಡಿಲ್ಲ, ಏನು ಮಾಡೋದಿಲ್ಲ, ಒಂದು ಸೈಟ್ ಬರ್ಕೊಂಡು ಹೊಲ ಬರ್ಕೊಡ್ತೀನಿ, ಒಂದಿಷ್ಟು ಮನೆ ಕಟ್ಕೊಳ್ಳಿ ಬೇಕು ಅಂದ್ರೆ. ಸರ್ ಒಬ್ಬ ಅಧಿಕಾರಿ ಇಷ್ಟು ಬರ್ತೀರಾ ಸರ್? ಅಲ್ಲಿ ನಾಡ ಕಚೇರಿಗೆ ಹೋದ್ರು ಒಬ್ಬನಿಲ್ಲ, ಅಲ್ಲಿ ನಾಳೆ ಬಂದು ಬೀಗ ಹಾಕೋಣ ಅಂತ ಕೇಳಿದ್ದೀನಿ. ನಾಳೆ ಬೀಗ ಹಾಕ್ಬಿಡೋಣ ಬಂದು ನಿಮ್ಮ ಆಫೀಸ್ಗೆ ಅಂತ ಹೇಳಿ ಬಂದಿದ್ದೀನಿ, ಒಬ್ಬನು ಇಲ್ಲ. ತಹಸೀಲ್ದಾರ ಭೇಟಿ ಮಾಡಿ ತಹಸೀಲ್ದಾರ್ ಹೇಳಿದ್ರು ಸಮೇತನ ಇಲ್ಲಿವರೆಗೂ ಬರ್ತಾ ಇಲ್ಲ. ಒಬ್ಬ ಇವನು ಯಾರೋ ಸರ್ವೇಯರ್, ತಾಲೂಕು ಸರ್ವೇಯರು, ಇವರು ಲೋಕಾಯುಕ್ತರೇ ಹೇಳೋಗಿದ್ದಾರೆ 1 ತಿಂಗಳಲ್ಲಿ ಮಾಡ್ಕೊಳ್ಳಿ ಅಂತ. 2 ತಿಂಗಳಾಯ್ತು ಲೋಕಾಯುಕ್ತರು ಹೇಳಿ ಜಮೀನಿಗೆ ದಾರಿ ಮಾಡ್ಕೊಡಕ್ಕೆ. ಲಂಚ ಕೊಡಕ್ ಬಂದಿದ್ದೀನಿ ಸರ್, ದುಡ್ಡಿಲ್ಲ ಅಂತ ಏನ್ ಮಾಡೋಣ? ಇಲ್ಲ ಹೊರ ಮನೆ ಬರ್ಕೊಡೋದ್ರು ಬರ್ಕೊಟ್ಬಿಡ್ತೀನಿ, ಅಷ್ಟಾದ್ರೂ ಮಾಡ್ಲಿ. ತಹಸೀಲ್ದಾರ ಕೆಲಸ ನನಗೆ ಕೊಡ್ಲಿ, ನಾನು ಹೊರ ಮನೆ ಬಿಟ್ಕೊಡ್ತೀನಿ ಅವ್ರಿಗೆ, ಅಷ್ಟನ ಮಾಡ್ಲಿ, ಹಾಳಾಗೋಗ್ಲಿ. ದಾರಿ ಬೇಕು ಅಷ್ಟೇನೆ. ಸರ್ವೇಯರು ಬರ್ತೀನಿ, ನಾಳೆ ಬರ್ತೀನಿ ಜಮಕಾಯಿಸ್ತಾವ್ ಹಿಂಗೇನೆ. ಪ್ರಸನ್ನ ಕುಮಾರ್ ಅಂತ ಸರ್, ಜಕ್ಕೇನಹಳ್ಳಿ ದೊಡ್ಡೇರಿ ಹೋಬಳಿ ರೈತ ಸರ್. ನಾನು ಸರ್ 8/1 ಸರ್ವೆ ನಮ್ಮದು ಸರ್. ಪಕ್ಕ ಜಮೀನವ್ರು ಒತ್ತುವರಿ ಮಾಡ್ಕೊಂಡಿದ್ದ ಜಮೀನು ಬಿಡಿಸ್ಕೊಡಿ, ದಾರಿಯನ್ನು ಬಿಡಿಸ್ಕೊಡ್ತಾ ಇಲ್ಲ ಇಲ್ಲಿವರೆಗೂ. CM ವರ್ಗೂ ಹೋಗಿದ್ದೀನಿ, ನಕಾಶಲ್ಲಿದೆ, CM ಹತ್ರ ಹೋಗಿದ್ದೀನಿ, ಕೃಷ್ಣ ಬೈರೇಗೌಡ ಹತ್ರ ಹೋಗಿದ್ದೀನಿ, ಅವ್ರ ಕಡೆಯಿಂದ ಆರ್ಡರ್ ಮಾಡಿಸಿದ್ದೀನಿ ಜಮೀನುಗಳಿಗೆ ದಾರಿ ಬಿಟ್ಕೊಡಿ ಅಂತ. ಎಲ್ಲ ಜಮೀನುಗಳಿಗೂ ದಾರಿ ಬಿಟ್ಕೊಡ್ಲಿ ಅಂತ ಆರ್ಡರ್ ಮಾಡಿಸಿದ್ದೀನಿ ನಾನು ಅವತ್ತು. ಆಕಾಶ ಒಳಗೂ ಇದೆ, ಅದನ್ನ ಬಂದು ಬಿಡ್ಸಕ್ ದುಡ್ಡು ಬೇಕು ಇವ್ರಿಗೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.